ಅಲ್ಲ ಅಲ್ಲ ಕೇಳ್ರಪ್ಪ ಕೇಳಿ ಅಜ್ಜಿ ಬರ್ಲಿ ಇರೋ ಏನ್ ವಿಜ್ಞಾನದ ಪ್ರಕಾರ ವೈಜ್ಞಾನಿಕವಾಗಿ ಭೂಮಿ ಸುತ್ತತ್ತೆ, ಸೂರ್ಯ ಒಂದೇ ಕಡೆ ಇದೆ. ಯಾರು ಹೇಳ್ತಾರೆ ಹಂಗೆ ಸೂರ್ಯ ಸುತ್ತತ್ತೆ ಅಂತ? ಸೂರ್ಯ ಮತ್ತೆ ಸೂರ್ಯ ಯಾರು ಹೇಳೋದು? ಯಾರು ಹೇಳ್ತಾರೆ ಅಂತ? ಅಲ್ರಿ, ಸಂಕ್ರಮಣದಲ್ಲಿ ಸೂರ್ಯ ಇಷ್ಟು ರಥದಲ್ಲಿ ಕೂತು ಬಂದಲ್ಲಿ ಸೇರ್ತಾನೆ ಅಂತ ಅಲ್ವಾ ನಾವು ಸಂಕ್ರಾಂತಿಗೆಲ್ಲ ಹೇಳೋದು. ಪುರಾಣದ ಕಥೆಗಳನ್ನೆಲ್ಲ ವಿಜ್ಞಾನದ ಜೊತೆ ಸೇರಿಸ್ಬಿಟ್ರೆ ಹೆಂಗೆ ಮೇಡಮ್? ಅದೇ ಮತ್ತೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಿಮಿಷ, ನಾನು ಸುಮ್ಮನೆ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಹೇಳ್ತೀನಿ. ಭೇಟಿ ಲಲಿತಾ ನಾಯಕ್ ಅವರೇ, ಗಂಗೆಯಲ್ಲಿ ಹೋಗಿ ಮುಳುಗಿ ಹಾಕಿದವರ ಬಡತನ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರು ಮುಳುಗಿ ಹಾಕೋದ್ರಿಂದ ಬೇರೆ ಬೇರೆ ಅವರ ಬಡತನಗಳು ತುಂಬ ಹೋಗ್ತವೆ. ಬೇರೆ ಬೇರೆಯವ್ರ ಬಡತನ ಹೇಳಿಲ್ಲ ನಿಮಗೆ ಭಾರತದಲ್ಲಿ ಟೆಂಪಲ್ ಟೂರಿಸಂ ಮತ್ತು ಸ್ಪಿರಿಚುವಲ್ ಟೂರಿಸಂನ ಎಕನಾಮಿಕ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನಿಜ. ಚೆನ್ನಾಗಿದೆ. ಬೆಂಗಳೂರಿನಲ್ಲಿ ಎಷ್ಟು ಜನ ಟ್ರಾವೆಲ್ ಏಜೆಂಟ್ರು ಅವರಿಗೆ ಟಿಕೆಟ್ ಬುಕ್ ಮಾಡಿ ಕೊಟ್ಟರು, ಅವರೆಲ್ಲರದ್ದು ಹೊಟ್ಟೆ ತುಂಬಲಿಲ್ವಾ? ಹೋಗಿ ಅಲ್ಲಿ ಇಳಿದ ಮೇಲೆ ಒಂದು ಕ್ಯಾಬನ್ನು, ಕಾರನ್ನು, ಆಟೋ ರಿಕ್ಷಾನೋ ಬಾಡಿಗೆ ತಗೊಂಡ್ರು, ಅವ್ರದ್ದು ಹೊಟ್ಟೆ ತುಂಬಲಿಲ್ವಾ? ದಾರಿಲೆಲ್ಲೋ ಊಟ ಮಾಡಿದ್ರು, ಹೋಟೆಲ್ನ ಒಂದು ಬಿಸ್ನೆಸ್ ಆಗಲಿಲ್ವಾ? ಹೊಟ್ಟೆ ತುಂಬಿಸಲ್ವಾ? ನೋಡಿ, ಲಕ್ಷ ಅಲ್ಲ ಕೋಟಿ ಜನದ ಹೊಟ್ಟೆನೆ ತುಂಬತ್ತೆ, ಆದ್ರೆ ಹೊಟ್ಟೆ ತುಂಬ ವಿಧಾನ ಯಾವ್ದಿದೆ ಅದನ್ನ ಯಾವ ವಿಧಾನದ ಮೂಲಕ ತುಂಬಿಸ್ಬೇಕಂಗಿದ್ರೆ ಬೇರೆ ನನ್ನ ಹಿಂಗೆ ರೇಗಿಸ್ತಾ ಇದ್ದೆ. ಸರ್ಕಾರ ಅಂತ ನೋಡಿ, 12,000 ಕೋಟಿ ಖರ್ಚು ಯಾವ್ದಕ್ ಮಾಡಿರೋದು ಮೇಡಮ್? ಏನಕ್ಕೆ ಮಾಡಿರೋದು? ನಶೆಯಿಂದ ನಾವು ದುಡ್ಡು ತಿಂತೀವಿ, ನಾವು ಆದಾಯ ಗಳಿಸ್ತೀವಿ ಅಂತ ಸರ್ಕಾರ ಹೇಳಿದ್ರೆ ಸರ್ಕಾರದ ಕೂಡ ತಪ್ಪಾಗತ್ತೆ. ಒಂದು ನಶೆ, ಭಕ್ತಿಯ ನಶೆ ಆಗಿರ್ಬೋದು. ಮುಸ್ಲಿಮ್ರಿಗೆ ಯಾಕೆ ಹೇಳಲ್ಲ ಅಂದ್ರೆ, ಮುಸ್ಲಿಮರು ಹೋದಾಗ ಒಂದ್ ವೇಳೆ ಈ 30 ಜನ ಸತ್ರು, ಒಬ್ಬನೇ ಸತ್ತ ಅಂದ್ರೆ ಆ ಮಾತು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ ಸಹಜವಾಗಿ ಬರುತ್ತೆ. ಆದ್ರೆ ಹೇಳೋ ಅವರಿಗೆ ಹೋಗೋ ಹಕ್ಕಿದೆಯೋ, ನಮಗೆ ತಿಳಿದಿದ್ದನ್ನ ಹೇಳುವ ಹಕ್ಕು ನಮಗಿದೆ. ನಾವು ಅರ್ಧಂಬರ್ಧ ಯಾಕೆ ತಿಳಿಯುತ್ತೆ ಅನ್ನೋದೇ ನಾನು ಬೌದ್ಧ ಹೋಗಿ ನಿಮಗ್ ಬುದ್ಧಿ ಹೇಳ್ತೀವಲ್ಲ, ನಮ್ಮ ಮಳೆ ಎಕರೆ ತಗೊಂಡು ನಾವು ಹೊಡ್ಕೋಬೇಕು. ನಾನು ಕೂಡ ದೇಶ ಸುತ್ತಿದ್ದೀನಿ, ಬುದ್ಧನ ನೋಡಿದ್ದೀನಿ. ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಹಾಕೋದ್ರಿಂದ ಅಟ್ಲೀಸ್ಟ್ ಭಾರತೀಯರಿಗಾದ್ರೂ ಒಂದು ಹೊಟ್ಟೆಪಾಡಿಗೆ ದಾರಿ ಆಗುತ್ತೆ, ಭಾರತೀಯರಿಗಾದ್ರೂ ಒಂದು ಉದ್ಯೋಗ ಸಿಕ್ತು. ಹಜ್ ಜಾತ್ರೆಯಿಂದ ಯಾವ ಭಾರತೀಯನಿಗೆ ಉದ್ಯೋಗ ಸಿಕ್ತು? ಯಾವ ಭಾರತೀಯ? ರಾಜಕಾರಣಿಗಳು ಮಾಡುವ ಸಮಾವೇಶ ಸಮ್ಮೇಳನಗಳಿಂದ ಯಾರು ಬಡತನ ಹೋಗಿದೆ ಹೇಳಿ ನನಗೆ? ರಾಜಕಾರಣಿಗಳು ಸಮಾವೇಶ ಸಮ್ಮೇಳನಗಳನ್ನು ಮಾಡ್ತಾರಲ್ಲ, ಯಾರು ಬಡತನ ಹೋಗಿದೆ? ಹೌದು, ಬಡತನ ಹೋಗ್ಸೋದಕ್ಕೆ ಮತ್ತೆ ಸಮಾವೇಶಗಳು ಮಾಡೋದಲ್ಲಿ ಚರ್ಚೆ ಆಗ್ತವೆ. 108